ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬಂದ್ಬಿಟ್ಟು ಒಂದು ಪುಟ್ಟ ದೇವರ ಮನೆನ ಹೇಗೆಲ್ಲ ನಾನು ರೆಡಿ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಚಿಕ್ಕ ಲೈಕನ್ನು ಮಾಡೋದನ್ನು ಮರಿಬೇಡಿ. ಫಸ್ಟಿಗೆ ಬಂದುಬಿಟ್ಟು ಇಲ್ಲಿ ನಾನು ನಮ್ಮನೇಲಿ ಸ್ವಲ್ಪ ಫೋಟೋಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಫಸ್ಟ್ ಮೊದಲಿಗೆ ಎಲ್ಲ ಫೋಟೋಸ್ಗೂ ಹೂವನ್ನ ಹಾಕಿ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆನಂತರ ಇಲ್ಲಿ ನಾನು ಕೆಳಗಡೆ ಇಟ್ಟಿರ್ತೀವಲ್ವ ಕಳಶ, ಮತ್ತು ಅದರ ಪಕ್ಕದಲ್ಲಿರುವಂಥ ಪುಟ್ಟ ಬೊಂಬೆಗಳಿಗೆ ಆ ಥರದಕ್ಕೆಲ್ಲನೂ ಇಷ್ಟು ಹೂವನ್ನು ನಾನು ಇಟ್ಕೊಂಡಿರ್ತೀನಿ. ಆನಂತರ ಕುತ್ಕೊಂಡು ನೀಟಾಗಿ ಎಲ್ಲನೂ ಜೋಡಿಸಿ ಇಟ್ಟಾದ ನಂತರ ಈಗ ಹೂವನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ನಾವು ಎಲೆನೂ ಇಡ್ತೀವಿ, ಅದರ ಜೊತೆನೂ ಇದಕ್ಕೆ ಮರ್ಗ ದವನ ಅಂತ ಕರೀತಾರೆ, ಅದನ್ನು ಸೇರಿಸ್ಕೊಂಡು ಎರಡನ್ನೂ ಸೇರಿಸಿ ನಾನು ಒಂದು ಹೂಗುಚ್ಛ ಥರ ಮಾಡಿಕೊಂಡು ಆ ಕಳಶದೊಳಗಡೆ ಇಡ್ತೀವಲ್ವ, ಅದೇನಾಗುತ್ತೆ ನಮಗೆ ಹೂವು ಹಾಕೋಕ್ಕಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ರೀತಿಯಾಗಿ ಇಡ್ತೀನಿ. ಮತ್ತು ಇದೇನು ಸೊಪ್ಪಿದೆ ಇದು ತುಂಬ ಘಮ 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 ಅಂತ ಇರುತ್ತೆ ದೇವ್ರ ಮನೆಯಲ್ಲಿ, ಅದಕ್ಕೋಸ್ಕರ ಸಿಟಿಯಿಂದ ತರಿಸಿ ಇದನ್ನು ಇಡ್ತೀನಿ. ಈ ರೀತಿಯಾಗಿ ನಾನು ಒಂಥರ ಡಿಸೈನ್ನಾಗಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನಾನು ಡೆಕೋರೇಟ್ ಮಾಡ್ಕೊಳ್ತೀನಿ. ಮಲ್ಲಿಗೆ ದಿಂಡು ಬಂದುಬಿಟ್ಟು ಲಕ್ಷ್ಮಿಗೆ ಮತ್ತು ಕಳಶಕ್ಕೆ ಇಟ್ಕೊಳ್ತೀನಿ. ಮಿಕ್ಕಿದ್ದಕ್ಕೆಲ್ಲನೂ ಚಿಕ್ಕ ಚಿಕ್ಕ ದೇವರಿರುತ್ತಲ್ವ ಅದಕ್ಕೆಲ್ಲನೂ ಪುಟ್ಟದಾಗೇ ಹಾಕ್ಕೊಳ್ತೀನಿ. ಕನಕಾಂಬರ ದಿಂಡು ಇವತ್ತು ಎಕ್ಸ್ಟ್ರಾ ತಂದಿದ್ರು, ಸರಿ ಅಂತ ಹೇಳ್ಬಿಟ್ಟು ಎರಡನ್ನೂ ಅಂದರೆ ಮಂದಕ್ಕೆ ಎಳೆದುಬಿಟ್ಟು, ಅಂದರೆ ಒತ್ತಾಗಿ ಎಳೆದು ಈ ರೀತಿಯಾಗಿ ಎಳೆದ್ರೆ ಅದು ಒತ್ತಾಗಿ ಆಗುತ್ತೆ. ಆವಾಗ ಅದನ್ನು ನಾನು 2 ದಿಂಡು ಸೇರಿಸಿ ಹಾಕ್ಕೊಂಡ್ರೆ ನಮಗೆ ಒಂದು 3 ದಿವಸ ಆದ್ರೂ ಅದು ಏನು ಒಣಗೋದಿಲ್ಲ, ಅದೇ ಥರನೇ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ರೀತಿಯಾಗಿ ಹಾಕ್ಕೊಳ್ತೀನಿ. ಎರಡನ್ನೂ ಜಾಯಿಂಟ್ ಮಾಡಿಕೊಂಡು ಅದನ್ನು ಈಗ ನಾವೇನು ಮಲ್ಲಿಗೆ ದಿಂಡು ಹಾಕಿದ್ದೀನಲ್ವ ಅಲ್ಲಿ ಹಾಕ್ಕೊಳ್ತೀನಿ. ನಾನು ಜಾಸ್ತಿ ದೇವ್ರ ಸಾಮಾನೆಲ್ಲ ಇಟ್ಕೊಂಡಿಲ್ಲ, ಸಿಂಪಲ್ಲಾಗಿ ಆದಷ್ಟು ಕಡಿಮೆ ದೇವ್ರ ಸಾಮಾನನ್ನು ಇಟ್ಕೊಳ್ತೀನಿ. ಮತ್ತು ಈ ಹೊರಗಡೆಯಿಂದ ಹೂ ತಂದಿರ್ತೀವಲ್ವ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ದೇವರುಗಳಿಗೆ ನಾವು ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದು ಅವರು ಎಲ್ಲೆಲ್ಲಿಟ್ಟಿರ್ತಾರೆ, ಮತ್ತು ದೇವ್ರಿಗೆ ಹಾಕಬೇಕಾದ್ರೆ ಪ್ರತಿಯೊಂದು ಹೂಗೂ ನೀರು ಹಾಕೋದ್ರಿಂದ ತುಂಬ ಒಳ್ಳೆಯದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಒಂದು ಬಟ್ಟೆ ಇಟ್ಕೊಂಡು ಎಲ್ಲನೂ ಫಸ್ಟೇ ಕ್ಲೀನ್ ಮಾಡಿ ಜೋಡಿಸಿರ್ತೀನಿ. ಆನಂತರನೂ ಒಂದು ಸ್ವಲ್ಪ ಹೂವು ಅದು ಎಲ್ಲ ಇರುತ್ತಲ್ವ ಅದಕ್ಕೂ ಒಟ್ಟಿಗೆ ಕುತ್ಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇರ್ತೀನಿ. ಇಲ್ಲಾಂದರೆ ಅದು ಏನಾಗುತ್ತೆ ಅಂದರೆ ಅಲ್ಲೇ ಒಂಥರ ಉಳ್ದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಪ್ರತಿಯೊಂದಕ್ಕೂ ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದಾಯಿತು. ದೀಪಗಳಿಗೆ ಬತ್ತಿಯನ್ನು ಹಾಕ್ಕೊಂಡು ಹೂವೆಲ್ಲ ಇಟ್ಕೊಂಡಿದ್ದಾಯಿತು. ನೈವೇದ್ಯಕ್ಕೆ ಈಗ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪೊಂಗಲನ್ನು ಮಾಡ್ಕೊಂಡಿದ್ದೆ, ಪೊಂಗಲನ್ನು ಇಡ್ತಾಯಿದ್ದೀನಿ. ದೇವ್ರ ಪೂಜೆ ಮಾಡಿದಾಗ ನಾವು ಒಂದು ಸ್ವಲ್ಪನಾದರೂ ಸರಿ ಏನಾದರೂ ನೈವೇದ್ಯ ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಪೊಂಗಲನ್ನು ನೈವೇದ್ಯ ಮಾಡ್ತಾಯಿದ್ದೀನಿ. ಅದು ಎಲ್ಲ ಪ್ರತಿಯೊಂದು ದೇವ್ರಿಗೂ ನೈವೇದ್ಯವಾಗಿ ನಾವು ಏನೇ ಒಂದಿಷ್ಟು ಇಟ್ಟರೂ ನೈವೇದ್ಯವಾಗಿ ದೇವರಿಗೆ ಸಲ್ಲುತ್ತೆ. ಈಗ ನಾನು ಲಕ್ಷ್ಮಿ ಮುಂದೆ ಬಿಡುವಂಥ ರಂಗೋಲಿಯನ್ನು ಹಾಕ್ಕೊಂಡು ಅರಿಶಿನ ಕುಂಕುಮ ಜೊತೆ ಹಾಕ್ತಾಯಿದ್ದೀನಿ. ಪ್ರತಿ ಶುಕ್ರವಾರನೂ ನಾನು ಇದೇ ರಂಗೋಲಿ, ಕುಬೇರ ರಂಗೋಲಿಯನ್ನು ಹಾಕ್ತೀನಿ ಲಕ್ಷ್ಮಿ ಮುಂದೆ. ಮಂಗಳವಾರದ ದಿನ ಸ್ವಸ್ತಿಕನ್ನು ಹಾಕ್ತೀನಿ. ಇಲ್ಲಾಂತಂದರೆ ನಾನು ಒಂದಷ್ಟು ರಂಗೋಲಿ ಚಾರ್ಟ್ಸ್ಗಳನ್ನು ತಂದಿಟ್ಕೊಂಡಿದ್ದೀನಿ, ಅದನ್ನು ಇಟ್ಕೊಳ್ತೀನಿ. ಈಗ ಲಕ್ಷ್ಮಿಗೆ ದೇವಿಗೆ ಬಂದ್ಬಿಟ್ಟು ಈ ರೀತಿಯಾಗಿ ಅಲಂಕಾರ ಮಾಡಿಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಅಂದರೆ ಸ್ವಲ್ಪ ರೋಸ್ ಎಲ್ಲ ಇತ್ತು. ಮತ್ತು ಮನೆ ದೇವರಿಗೆ ಅಂತ ಹೇಳಿಬಿಟ್ಟು ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ನೀರನ್ನು ಹಾಕಿ ಹೂವು ಇಟ್ಟು ದಿಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ದೇವ ಮೂಲೆ ಅಂತ ಏನು ಹೇಳ್ತೀವಿ ಆ ಮೂಲೆಯಲ್ಲಿ ಇಟ್ಕೊಳ್ತೀನಿ. ಪ್ರತಿಯೊಬ್ಬರು ಪಾಲಿಸ್ಬೇಕಾಗಿದ್ದು ಬಂದುಬಿಟ್ಟು ನಾವೊಂದು ಏನೇ ಇಡ್ತೀವೋ ಬಿಡ್ತೀವೋ ನೀರನ್ನು ನಾವು ದೇವ್ರ ಮನೆಯಲ್ಲಿ ಸಪ್ರೇಟಾಗಿ ಒಂದು ತಾಮ್ರದ ಚೊಂಬಾಗ್ಬೋದು ಇಲ್ಲ ಲೋಟ ಆಗ್ಬೋದು ಇಡಬೇಕು. ಯಾವಾಗಲೂ ನಮ್ಮ ಮನೇಲಿ ಚೊಂಬು ತುಂಬ ದೊಡ್ಡದು ಅಂತ ಹೇಳ್ಬಿಟ್ಟು ನಾನು ಲೋಟದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ತುಪ್ಪವನ್ನು ತೊಗೊಂಡು ಬಂದಿದ್ದೆ, ಅದು
ಎಷ್ಟೊಂದು ಸರಿ ನಾವು ಅಂಟಿಸಿದಾಗ ಕರ್ಕೊಳ್ಳೋದೇ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ಈ ರೀತಿ ಒಂದು ಗಟ್ಟಿ ತುಪ್ಪನೇ ಹಾಕ್ಬಿಟ್ಟು ಅದಕ್ಕೆ ಒಂದು ಕರ್ಪೂರ ಅಂತ ಹಾಕ್ಬಿಟ್ರೆ ನಾವು ಏನೆಲ್ಲ ರೆಡಿ ಮಾಡ್ಕೊಳ್ತೀವಲ್ವ ಅಷ್ಟೊತ್ತಿಗೆ ಕರಗಿಬಿಟ್ಟಿರುತ್ತೆ. ನೀವೇ ನೋಡ್ತಾ ಇರ್ಬೋದು, ಆರಾಮಾಗಿ ಕರಗಿಬಿಡುತ್ತೆ. ನಮಗೆ ಟೈಮ್ ಇತ್ತು ಅಂತಂದರೆ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ, ಯಾಕಂದರೆ ಅದು ಚೆನ್ನಾಗಿ ಕರಗಬೇಕು. ಮತ್ತು ದೀಪ ಅಂಟಿಸೋದಕ್ಕೆ ಅಂತೇಳ್ಬಿಟ್ಟು 5 ಅಕ್ಷತೆ ಹಾಗೂ 5 ಏಲಕ್ಕಿ 5 ಲವಂಗವನ್ನು ನಾನು ಪ್ರತಿ ಸರಿ ದೀಪ ಹಚ್ಚಿದಾಗಲೂ ಹಾಕಿ ಹಚ್ತೀನಿ. ಇದರಿಂದ ನಮ್ಮ ಕಷ್ಟಗಳನ್ನೋದು, ನಮ್ಮ ಸಮಸ್ಯೆಗಳು ತುಂಬಾ ಚೆನ್ನಾಗಿ ಬೇಗ ಪರಿಹಾರ ಆಗುತ್ತವೆ. ಅದಕ್ಕೋಸ್ಕರ ನಾನು ಯಾವಾಗಲೂ ದೀಪ ಹಚ್ಚಬೇಕಾದ್ರೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಆಲ್ರೆಡಿ ಪೂಜೆ ಎಲ್ಲ ಮುಗಿದಿದ್ದಾಯಿತು. ನಮ್ಮ ಪುಟ್ಟ ದೇವ್ರ ಮನೆ ಡೆಕೋರೇಷನ್ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೆ. ಹಬ್ಬ ಹರಿದಿನಗಳಲ್ಲೂ ಅಷ್ಟೇ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಅಷ್ಟೇ. ಇನ್ನು ವಾರಗಳ ಟೈಮಲ್ಲಿ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ದೇವ್ರ ಅಲಂಕಾರ ಪೂಜೆಯನ್ನು ಅದನ್ನು ಮಾಡ್ತೀವಿ. ಇದೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದು ಬಂದುಬಿಟ್ಟು ನಮ್ಮ ಅತ್ತೆಯವರು. ಅವರು ಇದಕ್ಕಿನ್ನೂ ಚೆನ್ನಾಗಿ ಹೆಚ್ಚಾಗಿ ಹೂವುಗಳನ್ನು ಹಾಕಿ ಪೂಜೆಯನ್ನು ಮಾಡ್ತಾಯಿದ್ರು. ಈಗ ತುಂಬ ಕಡಿಮೆ ಅಂದ್ಕೊಳ್ತೀನಿ. ನಾವು ಇಷ್ಟರ ಮಟ್ಟಿಗೆ ಪೂಜೆಯನ್ನು ಮಾಡ್ತೀವಿ. ದೇವರು ನಮ್ಗೆ ಅಷ್ಟೇ ಮಾಡಿ ಇಷ್ಟೇ ಮಾಡಿ ಅಂತ ಕೇಳೋದಿಲ್ಲ. ಆದರೆ ನಮ್ಮ ಮನಸ್ಸು ತೃಪ್ತಿಯಾಗಿದ್ದಷ್ಟು ನಾವು ಎಷ್ಟು ಬೇಕಾದರೂ ಮಾಡ್ಬೋದು. ನಾನು ಇವತ್ತಿನ ಅಲಂಕಾರ ಬಂದುಬಿಟ್ಟು ಈ ರೀತಿಯಾಗಿ ಇತ್ತು. ನೆಕ್ಸ್ಟು ಉರುಳಿ ಬೌಲ್ಗೆ ಹೂವೆಲ್ಲ ಹಾಕಿಟ್ಟು ಅದಕ್ಕೂ ಪಚ್ಚ ಕರ್ಪೂರ ಹಾಕಿದ್ದೀನಿ. ಜವಾದಿ ಪೌಡರ್ ಮತ್ತು ಪಚ್ಚ ಕರ್ಪೂರ ಹಾಕಿ ಹೂವೆಲ್ಲ ಹಾಕಿ ಜೋಡಿಸ್ಕೊಂಡಿದ್ದೀನಿ. ಅದ್ರ ಪಕ್ಕ ಒಂದು ನಿಂಬೆಹಣ್ಣು ಲೋಟವನ್ನು ಇಟ್ಟಿರ್ತೀನಿ. ಹೊರಗಡೆ ಇರ್ಬೋದು, ಆದರೆ ಮಕ್ಕಳು ತಳ್ಳಿಬಿಡ್ತಾರಂತ ಹೇಳಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಮನೆ ತುಂಬಾ ಸಾಂಬ್ರಾಣಿ ಧೂಪವನ್ನು ಹಾಕಿದ್ದಾಯಿತು. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕನ್ನು ಮಾಡೋದನ್ನು ಮರಿಬೇಡಿ. ನಾನು ಡೈಲಿ ವ್ಲಾಗ್ಸನ್ನು ಹಾಕ್ತಾಯಿರ್ತೀನಿ. ನಿಮಗೆ ಇಷ್ಟಪಟ್ಟು ನೋಡಬೇಕು ಅನಿಸಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.